ಗೈಸ್ ನೀವು ಇಲ್ಲಿ ಬಂದು ನೀರಲ್ಲಿ ಆಟ ಆಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ. ಏ ಲಕ್ಕಿ ಅಚ್ಚು ನೆಟ್ಲಿ ಮಾಡ್ತಂದದಿ ಆಡೇ ಕಲ್ಲು ಮೇಲೆ ಚೆನ್ನಾಗಿ ಕೂತಿದೆ ಬಿಡು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಏ ಬೇಡ ಬಿದೋಗ್ಬಿಡ್ತ್ಯಾ. ಈ ಜಾಗ ಎಲ್ಲಿ ಗೊತ್ತಾ? ಚಿಕ್ಕಬಳ್ಳಾಪುರ ಹತ್ರ ಇಲ್ಲೊಂದು ಡ್ಯಾಮ್ ಇದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಶ್ರೀನಿವಾಸ್ ಸಾಗರ್ ಡ್ಯಾಮ್ಗೆ ಹೊರಟಿದ್ದೀರಿ. ಇದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿದೆ. ನಮ್ಮ ಮನೆ ಸೈಡಿಂದ ಅರೌಂಡ್ ಒಂದು 70 ಕಿಲೋಮೀಟ್ರ್ ಆಗ್ಬೋದು, ಅಂದರೆ ಒಂದು ಹೆಬ್ಬಾಳದಿಂದ 70 ಕಿಲೋಮೀಟ್ರ್ ಆಗ್ಬೋದು. ನಾವು ಹೊರಟಿದ್ದು ಒಂದು 3 o'clock ಹಾಗೆ. ಸೊ ಅಲ್ಲಿ ಹೇಗಿರುತ್ತೆ ಎಲ್ಲ ರಿವ್ಯೂನು ಕೊಡ್ತೀರಿ. ಸೊ ಇದು ಅಲ್ಲಿ ಡ್ಯಾಮು ನೀವು ಬೇಕಾದ್ರೆ ರೀಲ್ಸಲ್ಲೆಲ್ಲ ಚೆಕ್ ಮಾಡ್ಬೋದು, ಶ್ರೀನಿವಾಸ್ ಸಾಗರ್ ಡ್ಯಾಮ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ರಿಯಾಲಿಟಿ ಹೀಗಿದೆ, ಫುಲ್ಲು ನೀರೇ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ರಿ, ಇದು ಆಗಲ್ಲ ಅಂದ್ಬಿಟ್ಟು ಪಕ್ಕದಲ್ಲೇ ಇನ್ನೊಂದು ನೀರ್ತಿತ್ತು, ಅಲ್ಲೂ ಬೋಟಿಂಗು ಇತ್ತು. ಬಟ್ ನೀರು ತುಂಬ ಚೆನ್ನಾಗಿತ್ತು. ಸೊ ನಾವು ಅಲ್ಲೋಗಿ ಆಡಿದ್ರಿ. ನೀವು ಯಾರಾದರೂ ಈ ಥರ ಸಾಗರ್ ಡ್ಯಾಮ್ ಹೀಗಿರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದರೆ ನೋಡ್ಕೊಂಡು ಬನ್ನಿ. ನೀರೇ ಇಲ್ಲ, ಇಲ್ಲಿ ಬರೀ ಮಂಕೀಸೇ ಓಡಾಡ್ತಾ ಇತ್ತು. ಸೊ ನೀವು ಬರೋದಾದರೆ ನೋಡ್ಕೊಂಡು ಬನ್ನಿ. ನೀವು ಇದು ಮಾಡಿದ್ರು ನೀವು ನೀರಲ್ಲೇ ಆಡಬೇಕು ಅಂದರೆ ನೀವು ಬೇಜಾರು ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಸೊ ಪಕ್ಕದಲ್ಲೇ ನೀರಿದೆ ಆಡೋದಕ್ಕೆ. ನೀರು ಕೂಡ ತುಂಬಾ ಚೆನ್ನಾಗಿದೆ, ನೀವು ಚೆನ್ನಾಗಿ ನೀರಲ್ಲಿ ಆಡ್ಬೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮತ್ತೊಂದು ವಿಡಿಯೋ ಜೊತೆಗೆ ನಮ್ಮ ಜೊತೆ ನೀವು, ನಿಮ್ಮ ಜೊತೆ ನಾನು. ಏನು ನಮ್ಮ ಬೆಂಗಳೂರಲ್ಲಿ ಒಂದು ಒಳ್ಳೆ ಸ್ಪಾಟಿಗೆ ಬಂದಿದ್ದೀರಿ, ಚಿಕ್ಕಬಳ್ಳಾಪುರ ಹತ್ರ. ಆ ಸ್ಪಾಟ್ ಏನಂತ ತೋರಿಸ್ತೀನಿ ಬನ್ನಿ. ಹಾಂ ಬಂದೆ ಗೈಸ್, ಕಾಣಿಸ್ತಿದ್ಯಾ? ಇಲ್ಲೊಂದಷ್ಟು ಜನ ನೀರಲ್ಲಿ ದುಮ್ಕೊಂಡು ಆಟ ಆಡ್ಕೊಂಡು ಇದ್ದಾರೆ. ಈ ಜಾಗ ಎಲ್ಲಿ ಗೊತ್ತಾ? ಚಿಕ್ಕಬಳ್ಳಾಪುರ ಹತ್ರ ಇಲ್ಲೊಂದು ಡ್ಯಾಮ್ ಇದೆ. ಡ್ಯಾಮ್ ಏನಾದ್ರು ಓಪನ್ ಆಗಿದ್ರೆ ಒಳ್ಳೆ ವ್ಯೂ ಸಿಗ್ತಾ ಇತ್ತು. ಹೋಗೋದು ಆ ಕಡೆಯಿಂದ ಹೋಗಿ. ಡ್ಯಾಮ್ ಏನಾದ್ರು ಓಪನ್ ಆಗಿದ್ರೆ ನಮ್ಗೆ ಒಳ್ಳೆ ವಾಟರ್ ಫಾಲ್ಸ್ ವ್ಯೂ ಅದೆಲ್ಲ ಸಿಗೋದೆ. ಆದರೆ ಡ್ಯಾಮ್ ಕ್ಲೋಸ್ ಆಗಿದೆ, ಫುಲ್ ಡ್ರೈ ಆಗಿಬಿಟ್ಟಿದೆ. ಅದಕ್ಕೆ ಅಲ್ಲೇನು ವಾಟ್ರ್ ಇಲ್ಲ. ಸೊ ಇಲ್ಲಿ ಹೋಗಿ ಆಟ ಆಡೋಣ, ನೋಡೋಣ ಬನ್ನಿ ಗೈಸ್. ಗೊತ್ತಿಲ್ಲ ಹಂಗ ಯಾರು ತಂದಿಲ್ಲ ಟವಲ್ಲು. ಬಟ್ ಅದು ಡ್ಯಾಮ್ ಓಪನ್ ಆಗಿದೆ, ಆರಾಮಾಗಿ ಕುತ್ಕೊಂಡ್ಬಿಡೋದಿತ್ತಲ್ಲ ಒಂದ್ ಕಡೆ ಪೀಸ್ ಆಗಿ. ಆದ್ರೂ ಹುಷಾರಿರ್ಬೇಕು ಈ ನೀರುಗಳಲ್ಲಿ. ಒಳ್ಳೆ ವಾಟರ್ ಫಾಲ್ಸ್ ಬರ್ತಾ ಇತ್ತು. ನೀನ್ ಆಡಲ್ವಾ ನೀರಲ್ಲಿ ಇಳಿಯಲ್ವಾ? ಬನ್ನಿ ಎಲ್ಲಿ ನಿಮ್ಮಪ್ಪ? ಗೊತ್ತಾ ದಾರಿ ಬರ್ಬೇಕಂತ? ಒಂದ್ ಫೋಟೋ ಹಿಡ್ಕೊಬಿಡೋಣ ನೀರಲ್ಲಿ ಆಡಕ್ಕಿನ ಮುಂಚೆನೆ. ಯಾರು ಗೊತ್ತು ಏನಾಯ್ತು ಒಳಗಡೆ ಅಂತ. ಗೈಸ್ ನೀವು ಇಲ್ಲಿ ಬಂದು ನೀರಲ್ಲಿ ಆಟ ಆಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ತರನೇ, ಬಟ್ ತುಂಬಾ ಮುಂದೆ ಹೋದ್ರೆ ಆಳ ಇರುತ್ತೆ. ನೀವು ಹತ್ರನೇ ಇದ್ಕೊಂಡು ಆಡ್ಬೋದು, ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಲೊಕೇಶನ್ ಬೇಕಂದ್ರೆ ನಾನು ಪಿನ್ ಮಾಡ್ತೀನಿ ನಿಮ್ಗೆ. ಚಿಕ್ಕಬಳ್ಳಾಪುರದಲ್ಲಿ ಇಲ್ಲೊಂದು ಜಾಗ ಇದೆ, ಫ್ರೆಶ್ ವಾಟರ್. ಇದು ಡ್ಯಾಮ್ ಕ್ಲೋಸ್ ಆಗಿದೆ, ಅದಕ್ಕೆ ಎಲ್ಲ ಇಲ್ಲಿ ಬಂದು ಆಟ ಆಡ್ತಾ ಇದ್ದಾರೆ. ಡ್ಯಾಮ್ ಓಪನ್ ಆಗಿದ್ರೆ ಅಲ್ಲಿ ಇನ್ನೊಂದು ವ್ಯೂ ಇರ್ತಾ ಇತ್ತು. ಅಲ್ಲಿ ಹೋಗಿದ್ರೆ ಒಳ್ಳೆ ವಾಟರ್ ಫಾಲ್ಸ್ ಎಲ್ಲ ಸಿಗೋದು. ಸೊ ಅದಕ್ಕೆ ನೋಡಿ ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಜನ, ಇಷ್ಟು ಜನ ಇಲ್ಲಿ ಎಂಜಾಯ್ ಮಾಡ್ತಾವ್ರೆ. ನೀರೆಲ್ಲ ಸ್ವಲ್ಪ ಗಲೀಜ್ ಮಾಡಿದ್ದಾರೆ. ಇನ್ನೊಂದು ಚೂರು ಒಳಗಡೆ ಹೋದ್ರೆ ಚೆನ್ನಾಗಿರ್ತದೆ. ಆಳ ಇದೆ, ಅದೇ ಚೂರು ನೋಡ್ಕೊಂಡು ಹೋದ್ರೆ ಸ್ವಲ್ಪ ಚೆನ್ನಾಗಿರ್ತದೆ ನೀರು. ಅದಕ್ಕೆ ಇವರು ಆ ಕಡೆ ಹೋದ್ರು. ಗೊತ್ತಿಲ್ಲ ನೀರಲ್ಲಿ ಸೇಫ್ ಇಲ್ಲ, ಪ್ರಿಕಾಷನ್ಸ್ ಇಲ್ಲ, ಇಲ್ಲಿ ಯಾರು ಇಲ್ಲ. ಸೊ ಯಾರಾದ್ರೂ ಇಲ್ಲಿ ಬಂದ್ರೆ ಏನಾದ್ರು ರಿವ್ಯೂಸ್ ನೋಡ್ಕೊಂಡ್ ಬಂದ್ರೆ ಹುಷಾರಾಗಿರಿ ಇಲ್ಲಿ ಅಷ್ಟೇ. ನನ್ನ ಕಡೆಯಿಂದ ಅಪ್ಡೇಟ್ ನಿಮ್ಗೆ. ಸದ್ಯಕ್ಕೆ ಡ್ಯಾಮ್ ಕ್ಲೋಸ್ ಆಗಿದೆ, ವಾಟರ್ ಇಲ್ಲ. ಆಡಿದ್ರೆ ಇಲ್ಲೇ ಆಡ್ಬೇಕು ನೀವು. ಹೋಗಲ್ಲಿ ಆಡು ಹೋಗು.
ಸ್ವಲ್ಪ ವಿಡಿಯೋ ಮಾಡ್ತೀವಿ. ಇಲ್ಲಿ ಯಾಕೆ ಈ ಕಡೆ ನೀರ್ ಚೆನ್ನಾಗೈತೆ ನೋಡ್ ಫ್ರಾನ್ಸಿ. ಮಣ್ಣು ನೀರಲ್ಲ ಅದು, ಗಲೀಜ್ ನೀರಲ್ಲ, ಮಣ್ಣು ನೀರೇ ಅದು. ಯಾಕೆ ಇಲ್ಲಿ ಕೂತಿದ್ಯಾ? ಏನ್ ಆಳ ಆಯ್ತಾ ಇಲ್ಲಿ? ಅದು ಮಣ್ಣಲ್ಲಿ ಆಟ ಆಡ್ತಾರೆ. ಮಣ್ಣು ಇರೋದಕ್ಕೆ ఏ లక్కీ నువ్వు అచ్చుడు ఎట్లా పడుతుంది అది ఆడే ಏನ್ ಗೋ ಎಲ್ಲೋಗ್ಬೇಕು ಲಕ್ಕಿ? ಸ್ವಿಮ್ಮಿಂಗ್ ಪೂಲ್ ಆಗಿದ್ರೆ ಡೈ ಹೊಡಿಬೋದಾಗಿತ್ತು. ಇಲ್ಲೊಂದೇ ಆಡ್ಲಿ ಇಷ್ಟು ಗಲೀಜಾಗೈತೆ. ಗಲೀಜೆಲ್ಲ ಅದು ಮಣ್ಣದಲ್ಲ. ಆದ್ರೂ ಒಂದ್ ಕಡೆ ಭಯ, ಎಲ್ಲಿ ಕಾಲಿಟ್ರೆ ಎಲ್ಲಿ ಹೋಗ್ಬಿಡ್ತೀನಿ ಅಂತ. ಆದ್ರೂ ನೋಡು ಅವ್ರೆಲ್ಲ ಎಷ್ಟು ಡೇಂಜರ್ ಆಗಿ ಅಷ್ಟು ಮುಂದೆ ಹೋಗೋರೆ. ಏನಾದ್ರು ಆದ್ರೆ ಆಕ್ಚುಲಿ ಅಲ್ಲಿ ಚೆನ್ನಾಗಿರೋದ್ ನೀರು, ಇಲ್ಲೆಲ್ಲ ಗಲೀಜು. ಗಲೀಜ್ ಅಲ್ಲಪ್ಪ, ಮಡ್ ವಾಟ್ರು. ಓಕೆ, ಮಡ್ ವಾಟ್ರು. ನೀವ್ ಅಮ್ಮಗೆ ಇಲ್ಲೇ ಕುತ್ಕೊಂಡ್ಬಿಡೋದ್ ಕೇಳು, ಚಪ್ಪಲಿ ತಗೊಂಡ್ಬಂದು. ಬಿಡು, ಮತ್ತೆ ಅಲ್ಲಿಂದ ಎತ್ಕೊ ಬರ್ಬೇಕು. ಬಾ ಇಳಿಯೋಣ ನೀರ್ಗೆ, ಇಳಿಯೋಣ ಪಕ್ಕನಾ? ಬಾ ಇಳಿಯೋಣ. ಸಾಕ ಇದು? ಇನ್ಯಾರು ಮಾಡ್ತಾರೆ? ಅಮ್ಮ ಕೊಟ್ರೆ ಸುಮ್ಮನೆ ಅಷ್ಟೇ. ಲಕ್ಕಿ ಓಡು 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 ಅಲ್ಲಿ. ಓಡ್ರಿ ಓಡ್ರಿ ಓಡ್ರಿ. ಇಲ್ಲ ಇಲ್ಲ ಹೋಗು, ಇಲ್ಲಿ ಇರ್ತೀನಿ. ಹೋಗಿ, ನೀನು ಆಡ್ತೀನಿ ಅಂತ ಬಂದೆ, ಹೋಗಿ ಜೊತೆಗೆ ಹೋಗಿ ಹೋಗಿ. ಲಕ್ಕಿ ಲಕ್ಕಿ ನೋಡ್ಕೊತೀನಿ. ಹೋಗಮ್ಮ ಅಲ್ಲಿಗೆ ಸವಿತಾ, ಅಲ್ಲಿಲ್ಲ ಹೋಗಿ ಆಡೆ. ಬಂದಿದ್ ನೀರೆಲ್ಲ ಆಡಕ್ಕೇನು ಕಷ್ಟನಾ? ಕಲ್ಲು ಮೇಲೆ ಚೆನ್ನಾಗಿ ಕೂತಿದ್ಯಾ ಬಿಡು.
ಟವಲ್ ಗಿವಲ್ ಏನು ತಂದಿಲ್ಲ, ತರದಲ್ವಾ? ಹಾ ಕೇಳಾಡು. ನಮ್ ಡ್ಯಾಡಿನೂ ರೆಡಿ ಆಗ್ತಿದ್ದಾರೆ ಇವಾಗ ಬರಕ್ಕೆ. ಇಷ್ಟೊತ್ತು ಬರಲ್ಲ ಅಂತಿದ್ರು. ಕಾರಲ್ಲಿ ಕುತ್ಕೊಂಡೆ ಅಲ್ಲಿಂದ ಟ್ರಾವೆಲ್ ಮಾಡಿದ ತಕ್ಷಣ ಸುಸ್ತಾಗ್ಬಿಡ್ತು. ಅಯ್ಯೋ ನಂಗೆ ಸುಸ್ತಾಗೋಯ್ತು ಕಾರಲ್ಲಿ ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿ. ನಾನ್ ಬರಲ್ಲ, ನೀವ್ ಆಡಿ ಅಂತ ಹೇಳಿದ್ರು. ಇವಾಗ ನಮ್ನೆಲ್ಲ ನೋಡ್ಬಿಟ್ಟು ಎಂಜಾಯ್ ಮಾಡೋದೆಲ್ಲ ನೋಡ್ಬಿಟ್ಟು ಇವಾಗ ನಮ್ ಡ್ಯಾಡಿನೂ ರೆಡಿ ಆಗ್ತಿದ್ದಾರೆ ಬರಕ್ಕೆ. ಈ ವ್ಲಾಗ್ ನಾನ್ ಇವಾಗ ಟೇಕ್ ಓವರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವರೆಲ್ಲ ನೀರಲ್ಲಿ ಹಾಕ್ತಿದ್ದಾರೆ. ನನಗೆ ನೀರಂದ್ರೆ ಸ್ವಲ್ಪ ಭಯ, ಮತ್ತೆ ನಾನು ಚಳಿ ತಡಿಯಲ್ಲ ನಾನು. ಸೊ ಆ ರೀಸನ್ ಇಂದ ನಾನು ವಿಡಿಯೋ ಮಾಡ್ತಿದ್ದೀನಿ. ಇವರೆಲ್ಲ ಆಟ ಆಡ್ತಿದ್ದಾರೆ ನೋಡಿ. ವ್ಯೂ ಎಷ್ಟು ಚೆನ್ನಾಗಿದೆ. ನಮ್ ಡ್ಯಾಡಿ ಬಂದ್ರು. ನಮ್ ಡ್ಯಾಡಿ ಬಂದ್ರು. ಪ್ಯಾಂಟ್ ಹಾಕೊಂಡೆ ಬಂದಿದ್ಯಾ? ಪ್ಯಾಂಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಏ ಬೇಡ, ಬಿದ್ದೋಗ್ಬಿಡ್ತೀಯ. ನಮ್ಮಮ್ಮ ಅಲ್ಲೊಬ್ರೆ ಕುತ್ಕೊಂಡಿದ್ದಾರೆ. ಅಲ್ಲೊಬ್ರೆ ಕುತ್ಕೊಂಡು ಚಪ್ಲಿ ಕಾಯ್ತಾ ಇದ್ದಾರೆ. ನಮ್ದೆಲ್ಲ ಚಪ್ಲಿ ಬಟ್ಟೆ ಎಲ್ಲ. ನಮ್ ಡ್ಯಾಡಿ ಬೇಡ ಏ ಬೇಡ, ನಾನು ನಾನು ಬೀಚಲ್ಲಿ ಬರ್ತೀನಿ, ಇಲ್ಲಿ ಬೇಡ. ಗೊತ್ತು ಚೆನ್ನಾಗಿದೆ, ಬಟ್ ನಂಗೆ ಚಳಿ ಆಗಲ್ಲ. ಬೇರೆ ಕಡೆ ಹೋದಾಗ ಬರ್ತೀನಿ. ಕಲ್ಲಿದೆ, ಕಲ್ಲು. ನಾನ್ ಬರಲ್ಲ, ನೀನ್ ಆಡು. ಏ ನೀರ್ ನುಂಗ್ತಿದ್ದಾಳವಳು. ಲಕ್ಕಿ ಏನ್ ಹೇಳ್ತೀಯ ನಿನ್ ಫ್ರೆಂಡ್ಸ್ಗೆ? ಲಕ್ಕಿ ಆ ಕಡೆ ಹಾಳೈತೆ. ಏ ಫೋನು ಯಾವ ತರ ಸ್ವಿಮ್ಮಿಂಗ್ ಅಲ್ಲ, ಅಲ್ಲಿ ಕೆಳಗಡೆ ಕೈ ಹಿಡ್ಕೊಂಡೆ ಹಿಂಗ್ ಮಾಡ್ತಾ ಇದ್ಯಾ?
ಏ ಇಲ್ಲ, ಅದು ನೆಲ ಟಚ್ ಮಾಡ್ಕೊಂಡು ಹಿಂಗ ಅಂತೈತೆ. ಇಲ್ಲ, ಅವಳ ಮಗುನ್ ನಮ್ ಡ್ಯಾಡಿ ಇಟ್ಕೊಂಡಲ್ಲ. ಯಾಕೆ ಆಳ ಇದ್ಯಾ? ಈ ಕಡೆ ಬಾಪ ಅಪ್ಪ, ಈ ಕಡೆ ಬೇಡ.